ನಮಸ್ಕಾರ ಕರ್ನಾಟಕ. ಭಾರತ ದೇಶವನ್ನ ಕಳೆದ 78-79 ವರ್ಷಗಳ ಕಾಲ ಅತಿ ಹೆಚ್ಚಿನ ಸಮಯ ಆಡಳಿತ ಮಾಡ್ಕೊಂಡ್ ಬಂದಂತ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚಿನ ಸಮಯ ಆಡಳಿತ ಮಾಡ್ಕೊಂಡಿದೆ. ಇಫ್ ಐ ಆಮ್ ನಾಟ್ ರಾಂಗ್, ಅರೌಂಡ್ 55 ಇಯರ್ಸ್ ದೇಶವನ್ನ ತನ್ನ ಆಡಳಿತದಲ್ಲಿ ಅಧಿಕಾರದಲ್ಲಿ ಇಟ್ಕೊಂಡ್ ಬಂದಂತ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಈಗ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿಗೆ ಒಂದು ಹೊಸ ನಾಯಕರು ಬಂದಿದ್ದಾರೆ. BK ಹರಿಪ್ರಸಾದ್ ಅವರು. ಓಕೆ, ಅವರು ಈಗ ಅಧಿಕಾರವನ್ನ ವಹಿಸ್ಕೊಂತ ಇದ್ದಾರೆ. ಒಂದಷ್ಟು ಅವರ ವಿಚಾರಗಳು ಚರ್ಚೆ ಕೂಡ ಆಗ್ತಾ ಇದೆ. ಮನೆ ಅವ್ರು ಹೇಳಿದ್ದೇನೋ ಅಂತಂದ್ರೆ, ಇಫ್ ಐ ಆಮ್ ನಾಟ್ ರಾಂಗ್, ನಿಮ್ಗೆ ಅಧಿಕಾರ ಬೇಕು ಅಂತಂದ್ರೆ DK ಶಿವಕುಮಾರ್ ಹತ್ರ ಹೋಗಿ ಪಕ್ಷ ಕಟ್ಟಬೇಕು ಅಂತ ಹೇಳಿದ್ರೆ ನಮ್ ಜೊತೆ ಬನ್ನಿ ಅಂತೇಳಿ ಏನೋ ಐ ಥಿಂಕ್ ಜಸ್ಟ್ ಸ್ವಲ್ಪ ಏನೋ ಇಂಟರ್ನೆಟ್ ಏನೋ ಸ್ಲೋ ಇದೆ. ಎಸ್ ಅದೇ ಸೊ ಪಕ್ಷ ಕಟ್ಟಬೇಕು ಅಂತಂದ್ರೆ DK ಶಿವಕುಮಾರ್ ಜೊತೆ ಹೋಗಿ ಅಲ್ಲ ಸಾರಿ ನಿಮ್ಗೆ ಅಧಿಕಾರ ಬೇಕು ಅಂತಂದ್ರೆ DK ಶಿವಕುಮಾರ್ ಹತ್ರ ಹೋಗಿ ಕಾಂಗ್ರೆಸ್ ಪಕ್ಷ ಕಟ್ಟಬೇಕು ಅಂತಂದ್ರೆ ನಮ್ ಜೊತೆ ಬನ್ನಿ ಅಂತೇಳಿ BK ಹರಿಪ್ರಸಾದ್ ಅವರು ಒಂದಷ್ಟು ಅವರ ವಿಚಾರಗಳು ಸಾಕಷ್ಟು ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆ ಚರ್ಚೆ ನಿಟ್ಟಿನಲ್ಲೇ ಐ ಥಿಂಕ್ ನೆನ್ನೆ ಒಂದು ವಿಚಾರ ಅವರು ಹಂಚ್ಕೊಂಡಿದ್ದಾರೆ. ಏನಂತಂದ್ರೆ ಆರಾ ತುರಾಯಿಯನ್ನ, ಅಂದ್ರೆ ಈಗ BK ಹರಿಪ್ರಸಾದ್ ಅವ್ರನ್ನ ಭೇಟಿ ಮಾಡಕ್ ಹೋದಾಗ KPCPC ಕಚೇರಿನಲ್ಲಿ ಹೂನಾರ ತುರಾಯಿ ಶಾಲು ಎಲ್ಲ ವೇಸ್ಟ್ ಮಾಡಕ್ ಹೋಗ್ಬೇಡಿ, ಅದ್ರ ಬದಲಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ KPCCಗೆ ದೇಣಿಗೆ ಕೊಡಿ, ಸಪೋರ್ಟ್ ಮಾಡಿ, ನಮ್ದು ಬಡವರ ಪಕ್ಷ ಅಂತ ಹೇಳಿದ್ದಾರೆ. ಸೊ ಜಸ್ಟ್ ನನ್ಗೆ ಸ್ವಲ್ಪ ಈ ಮಾತನ್ನ ಕೇಳಿ ನನಗೆ ಸಡನ್ ಆಗಿ 1 ಮಿನಿಟ್ ಅಲ್ಲಿ ಶಾಕ್ಸ್ ಆಯ್ತು. ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷನ ಅಂತ ಒಂದ್ಸತಿ ನಾವು ನೋಡಕ್ ಹೋಯ್ತು ಅಂತಂದ್ರೆ, ಕಮಿಂಗ್ ಸ್ಟೇಟ್ ಟು ಕರ್ನಾಟಕದಲ್ಲಿ ಗೆದ್ದಿರುವಂತ 135 MLAಗಳ ಡಿಕ್ಲೇರ್ಡ್ ಅಸೆಟ್ ಅನ್ನ ನಾವು ನೋಡ್ಬಿಟ್ರೆ BK ಹರಿಪ್ರಸಾದ್ ಅವ್ರೇನ್ ತಮಾಷೆ ಮಾಡ್ತಾ ಇದಾರ ಕರ್ನಾಟಕದ ಜನತೆ ಜೊತೆ ನಮ್ದು ಬಡವರ ಪಕ್ಷ ಅಂತ ಹೇಳ್ಕೊಂಡು ತಮಾಷೆ ಮಾಡ್ತಾ ಇದಾರ ಅಂತ. ಸರ್, BK ಪ್ರಸಾದ್ ಸರ್, ರಿಯಲಿ ನೀವು ರ್ಯಾಂಡಮ್ ಆಗಿ ಮಾತಾಡುವಂತ ವಿಚಾರ ನಾವು ಕೂಡ ಚರ್ಚೆ ಮಾಡ್ತೀವಿ. ಒಂದ್ ರೀತಿಯಲ್ಲಿ ನೇರ ನುಡಿಯ ವ್ಯಕ್ತಿ. ಬಟ್ ಕಮಿಂಗ್ ಸ್ಟೇಟ್ ಟು ನಮ್ ಪಕ್ಷ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ ದೇಣಿಗೆ ಕೊಡಿ ಅಂತ ಹೇಳಿದ್ರೆ, ಅಲ್ಲ ಸರ್, ಸ್ವತಂತ್ರ ಬಂದಾಗಿಂದ ದೇಣಿಗೆ ಕಲೆಕ್ಟ್ ಮಾಡ್ಕೊಂಡು ಹೆಚ್ಚು ಕಮ್ಮಿ 55 ವರ್ಷ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ರು. ಇವತ್ತು ಕೂಡ ದೇಣಿಗೆ ಕೇಳ್ತೀರಾ. ದೇಶ ಎಲ್ಲೋಯ್ತೋ ರಾಜ್ಯ ಎಲ್ಲೋಯ್ತೋ ಗೊತ್ತಿಲ್ಲ, ಬಟ್ ನಿಮ್ಮ ಕಾಂಗ್ರೆಸ್ MLAಗಳ ಆಸ್ತಿಗಳಂತೂ ಹಿಮಾಲಯದ ಬೆಟ್ಟ ಮುಟ್ಟಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗಿ BK ಹರಿಪ್ರಸಾದ್ ಅವರು ತಮಾಷೆ ಮಾಡ್ತಾ ಇದ್ದಾರೆ. ಜಸ್ಟ್ ಏನೋ ಇಂಟರ್ನೆಟ್ ಏನೋ ಪ್ರಾಬ್ಲಮ್ ಇದೆ, 1 ಸೆಕೆಂಡ್. ಇಂಟರ್ನೆಟ್ ಏನೋ ಪ್ರಾಬ್ಲಮ್ ಇದೆ, ಅದಕ್ಕಾಗಿ ಸೊ BK ಹರಿಪ್ರಸಾದ್ ಅವರು ಹೇಳ್ದಂತ ವಿಚಾರ ಏನಿದೆ, ನಮ್ದು ಬಡವರ ಪಕ್ಷ, ಹಾಗಾಗಿ ದೇಣಿಗೆ ಕೊಡಿ ಅಂತ. BK ಹರಿಪ್ರಸಾದ್ ವಿತ್ ಗ್ರೇಟ್ ರೆಸ್ಪೆಕ್ಟ್ ಟು ಯು ಸರ್, ಕರ್ನಾಟಕದಲ್ಲಿ ನಿಮ್ಮ ಪಕ್ಷದಲ್ಲಿ ಕರ್ನಾಟಕದಲ್ಲಿ 2023ಕ್ಕೆ ನಿಮ್ಮ ಪಕ್ಷದಿಂದ ಗೆದ್ದಂತ ಮೋಸ್ಟ್ ಆಫ್ ದ MLAಗಳು ಮಲ್ಟಿ ಮಿಲಿಯನಿಯರ್ಗಳು ಅಂತ ಅವರೇ ಡಿಕ್ಲೇರ್ ಮಾಡಿರುವಂತ ಅಸೆಟ್ಸ್ ಹೇಳ್ತಾ ನೀವ್ ಹೇಳ್ತೀರಾ ನಿಮ್ದು ಬಡವರ ಪಕ್ಷ ಅಂತ. ಜನ ಇದನ್ನ ನಂಬೇಕಾ? ಖಂಡಿತವಾಗಿ ಅವರೇ ಡಿಕ್ಲೇರ್ ಮಾಡುವ ಒಂದಷ್ಟು ಮಾಹಿತಿಗಳನ್ನ ಕರ್ನಾಟಕದ ಸಾರ್ವಜನಿಕ ಜೊತೆ ಹಂಚ್ಕೊಂತೀವಿ. KPCC ಹೊಸ ಅಧ್ಯಕ್ಷರಾಗಿರುವಂತ BK ಹರಿಪ್ರಸಾದ್ ಅವರು ನಮ್ಮ ಪಕ್ಷ ಬಡವರ ಪಕ್ಷ, ತುರಾಯಿ ತರಬೇಡಿ, ಡೊನೇಷನ್ ಕೊಡಿ ಅಂತ ಕೇಳ್ತಿದ್ರೆ, ನಿಜವಾಗ್ಲೂ ಡೊನೇಷನ್ ಕಾಂಗ್ರೆಸ್ಗೆ ಬೇಕಾಗಿದ್ಯಾ ಅನ್ನೋ ವಿಚಾರವನ್ನ ಈ ಒಂದೆಷ್ಟು ಪಾಯಿಂಟ್ ಇಟ್ಕೊಂಡು ನಾನು ಡಿಸ್ಕಸ್ ಮಾಡ್ತೀನಿ. ನಿಮ್ಮ ಪಕ್ಷದಲ್ಲೇ BK ಹರಿಪ್ರಸಾದ್ ಅವರೇ, DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ MLA ಆಗಿರುವಂತ DK ಶಿವಕುಮಾರ್ ಅವರ ಡಿಕ್ಲೇರ್ಡ್ ಅಸೆಟ್ಸ್, ಅವರೇ ಘೋಷಣೆ ಮಾಡ್ಕೊಂಡಿರುವಂತ ಅಸೆಟ್ಸ್ ಮಾಹಿತಿ ಅವರ ಅಫಿಡವಿಟ್ ಅನ್ನಲ್ಲಿ 1413 ಕೋಟಿ, ಒಂದು ಸಮಯದಲ್ಲಿ 7 ಕೋಟಿ ಡಿಕ್ಲೇರ್ ಮಾಡ್ಕೊಂಡಿದ್ದಂತ DK ಶಿವಕುಮಾರ್ ಅವರು ಲೇಟೆಸ್ಟ್ 2023ರಲ್ಲಿ ಅವರ ಟೋಟಲ್ ಡಿಕ್ಲೇರ್ಡ್ ನಿಮ್ಮ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ MLA ಡಿಕ್ಲೇರ್ಡ್ ಅಸೆಟ್ಸ್ 1413 ಕೋಟಿ ಅವರೇ ಡಿಕ್ಲೇರ್ ಮಾಡ್ಕೊಂಡಿರೋಂಥದ್ದು. ಸೊ ಈಗ ನೀವ್ ಹೇಳಿ,
ನಿಮ್ಮ ಪಕ್ಷ ಬಡವರ ಪಕ್ಷನ 1413 ಕೋಟಿ ಡಿಕ್ಲೇರ್ ಮಾಡಿರೋ ಒಬ್ಬ MLA, ಬರೀ ಒಬ್ಬ MLA ಅಲ್ಲ, ಲಿಸ್ಟ್ ತುಂಬಾ ದೊಡ್ಡದಾಗಿದೆ. ಸಾಧ್ಯವಾದಷ್ಟು ಓದ್ತೀನಿ. 2ನೇ ಪ್ಲೇಸ್ಗೆ ಕಾಂಗ್ರೆಸ್ ಇಂದ ಪ್ರಿಯಾ ಕೃಷ್ಣ ಅವರ ಡಿಕ್ಲೇರ್ಡ್ ಅಸೆಟ್ಸ್. ಮತ್ತೊಮ್ಮೆ BK ಹರಿಪ್ರಸಾದ್ ಅವರೇ, ನಿಮ್ ಪಕ್ಷ ಬಡವರ ಪಕ್ಷನ ನೀವೇ ಯೋಚನೆ ಮಾಡಬೇಕು. ನಿಮ್ಮ ಕಾಂಗ್ರೆಸ್ಸಿನ 2023ರಲ್ಲಿ ಗೆದ್ದಂತ ಪ್ರಿಯಾ ಕೃಷ್ಣ ಅವರ ಡಿಕ್ಲೇರ್ಡ್ ಅಸೆಟ್ಸ್ 1156 ಕೋಟಿ. ಮೊದಲನೇ ಪ್ಲೇಸ್ಗೆ DK ಶಿವಕುಮಾರ್ 1413 ಕೋಟಿ. 2ನೇ ಪ್ಲೇಸು ಕಾಂಗ್ರೆಸ್ಸಿನ ಪ್ರಿಯಾ ಕೃಷ್ಣ 1156 ಕೋಟಿ. ನಿಮ್ಮ ಪಕ್ಷದವರೇ MLA ಅಫಿಡೇವಿಟ್ ಅಲ್ಲಿ MLA ಚುನಾವಣೆಯಲ್ಲಿ ಗೆದ್ದು ಅವರೇ ಎಲೆಕ್ಷನ್ ಕಮಿಷನ್ಗೆ ಕೊಟ್ಟಿರುವಂತ ಅಫಿಡೇವಿಟ್ ಅಲ್ಲಿ 1156 ಕೋಟಿ ನಿಮ್ ಪ್ರಿಯಾ ಕೃಷ್ಣ ಅವರು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ದಯಮಾಡಿ ಈಗ ಹೇಳಿ, ನಿಮ್ಮ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷನ ದೇಣಿಗೆ ಬೇಕಾ? ನಿಜವಾಗ್ಲೂ ಇದೊಂದು ರೀತಿ ತಮಾಷೆ ಅನ್ಸುತ್ತೆ ನಮ್ಗೆಲ್ಲರಿಗೂ. ಆಮೇಲೆ ನೆಕ್ಸ್ಟ್ ಕಮಿಂಗ್ ಇಸ್ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ 3ನೇ ಕರೋಡ್ಪತಿ ಅಂತಂದ್ರೆ ಹೆಬ್ಬಾಳದ MLA ಸುರೇಶ್ ಬೈಡ್ತಿ ಸುರೇಶ್ ಇದಾರಲ್ಲ, ಅವರ ಡಿಕ್ಲೇರ್ಡ್ ಅಸೆಟ್ಸ್ 648 ಕೋಟಿ. DK ಶಿವಕುಮಾರ್ದು 1413 ಕೋಟಿ, ಪ್ರಿಯಾ ಕೃಷ್ಣ ಅದು 1156 ಕೋಟಿ, ಬೈಡ್ತಿ ಸುರೇಶ್ದು 648 ಕೋಟಿ ಅವರೇ ಡಿಕ್ಲೇರ್ ಮಾಡ್ಕೊಂಡಿರೋದು. ಅಂಡ್ ನೆಕ್ಸ್ಟ್ ಕಮಿಂಗ್ ಇಸ್ ಶಾಂತಿನಗರ MLA NA ಹ್ಯಾರಿಸ್ ಅವರ ಡಿಕ್ಲೇರ್ಡ್ ಅಸೆಟ್ಸ್ 439 ಕೋಟಿ. ಹ್ಯಾರಿಸ್ ಶಾಂತಿನಗರ MLA BDA ಚೇರ್ಮನ್ ಆಗಿದ್ರು, ನಿಮ್ಮ ಕಾಂಗ್ರೆಸ್ ಪಕ್ಷದವರು. ಅವರ ಡಿಕ್ಲೇರ್ಡ್ ಅಸೆಟ್ಸ್ 439 ಕೋಟಿ. ಅಂಡ್ ನೆಕ್ಸ್ಟ್ ಕಮಿಂಗ್ ಇಸ್ ಎಂ ಕೃಷ್ಣಪ್ಪ MLA, ನಿಮ್ಮದೇ ಪಕ್ಷದ ಎಂ ಕೃಷ್ಣಪ್ಪನವರ ಡಿಕ್ಲೇರ್ಡ್ ಅಸೆಟ್ಸ್ 236 ಕೋಟಿ. ಇದೇನು ತುಂಬಾ ಹಳೇದಲ್ಲ, ನಾನು ಹೇಳ್ತಾ ಇರೋದು 2023ರಲ್ಲಿ ನಿಮ್ಮದೇ ಕಾಂಗ್ರೆಸ್ ಪಕ್ಷದ MLAಗಳು ಡಿಕ್ಲೇರ್ ಮಾಡ್ಕೊಂಡಿರಂತ ಅಸೆಟ್ಸ್ಗಳು. ಓಕೆ, ಶ್ರೀಮಂತ MLA ಕಾಂಗ್ರೆಸ್ದು ಅಂತಂದ್ರೆ ಇಡೀ ಭಾರತದಲ್ಲಿ 2ನೇ ಹೈಯೆಸ್ಟ್ ಅಂತಂದ್ರೆ DK ಶಿವಕುಮಾರ್ ಅವರು. ಕರ್ನಾಟಕದಲ್ಲಿ ಟಾಪ್ ಐ ಥಿಂಕ್ ರಿಚೆಸ್ಟ್ MLA ಅಂತಂದ್ರೆ ಅದು ಕಾಂಗ್ರೆಸ್ಸಿನವರು DK ಶಿವಕುಮಾರ್ ಅವರು 1413 ಕೋಟಿ. ನಿಮ್ಮದೇ ಕಾಂಗ್ರೆಸ್ ಪಕ್ಷದ ಪ್ರಿಯಾ ಕೃಷ್ಣ 1156 ಕೋಟಿ, ಬೈಡ್ತಿ ಸುರೇಶ್ 648 ಕೋಟಿ, ಹ್ಯಾರಿಸ್ ಶಾಂತಿನಗರ 439 ಕೋಟಿ, ಎಂ ಕೃಷ್ಣಪ್ಪ 236 ಕೋಟಿ, ವಿಜಯನಗರ MLA. ಆಮೇಲೆ ನಿಮ್ಮದೇ ಪಕ್ಷದ 135 MLAಗಳಲ್ಲಿ ಹೆಚ್ಚು ಕಮ್ಮಿ 19 MLAಗಳ ಆಸ್ತಿ 100 ಕೋಟಿ ದಾಟಿದೆ. ನಿಮ್ಮದೇ ಪಕ್ಷದಲ್ಲಿರುವಂತ 135 ಕರ್ನಾಟಕದ ಕಾಂಗ್ರೆಸ್ MLAಗಳ ಆಸ್ತಿ 19ಕ್ಕೂ ಹೆಚ್ಚು MLA ಆಸ್ತಿಗಳು ಅದು ಡಿಕ್ಲೇರ್ಡ್ ಅಸೆಟ್. ನಮಗ್ ಗೊತ್ತಿಲ್ಲ ಅನ್ಡಿಕ್ಲೇರ್ಡ್ ಏನಾದ್ರೂ ಇದೆಯಾ ಇಲ್ಲ ಅಂತ. ಬರೀ ಡಿಕ್ಲೇರ್ಡ್ ಅಸೆಟ್ ಅಲ್ಲೇ 100 ಕೋಟಿ ಡಿಕ್ಲೇರ್ ಮಾಡಿದರೆ 19 MLAಗಳ ಆಸ್ತಿ 100 ಕೋಟಿಗೂ ಹೆಚ್ಚಿದೆ. ಹೀಗ ಹೇಳಿ BK ಹರಿಪ್ರಸಾದ್ ಅವರೇ, ನಿಮ್ ಪಕ್ಷ ಬಡವರ ಪಕ್ಷನ 1000 ಕೋಟಿ ಡಿಕ್ಲೇರ್ ಮಾಡಿರೋ ಪಕ್ಷಗಳು ನಿಮ್ದು. ಈಗಲೂ ಕೂಡ ಅಲ್ರಿ 79 ವರ್ಷ ದೇಶವನ್ನ ಆಳ್ಕೊಂಡು ರಾಜ್ಯವನ್ನ ಆಳ್ಕೊಂಡು ಇವತ್ತು ಕೂಡ ದೇಣಿಗೆ ಕೊಡಿ ಅಂತ ಕೇಳಿದ್ರೆ ಇದನ್ನ ನಗಬೇಕೋ ಹೊಳಬೇಕೋ? ಓಕೆ, ಇದೆಲ್ಲ ಒಂದ್ ಸೈಡ್ ಗಿಡನ. ಸ್ವತಃ KPCC ಅಧ್ಯಕ್ಷರಾದಂತ BK ಹರಿಪ್ರಸಾದ್ ಅವರು 2026ರಲ್ಲಿ ಡಿಕ್ಲೇರ್ಡ್ ಮಾಡ್ಕೊಂಡಿರುವಂತ ಆಸ್ತಿ ಅವರೇ ಅಫಿಡೇವಿಟ್ ಅಲ್ಲಿ 16.12 ಕೋಟಿ. ಸ್ವತಃ KPCC ಅಧ್ಯಕ್ಷರಾಗಿರುವಂತ BK ಹರಿಪ್ರಸಾದ್ ಅವರು MLC ಆದಾಗ ಅವರೇ ಡಿಕ್ಲೇರ್ ಮಾಡ್ಕೊಂಡ್ರ ನಿಮ್ದೇ ಆಸ್ತಿ 16 ಕೋಟಿ ಇದೆ. ನಿಮ್ದೇ ಆಸ್ತಿ. ನಿಮ್ಮ ಪಕ್ಷದ MLAಗಳ ಆಸ್ತಿ 100 ಕೋಟಿ. ಈ 100 ಕೋಟಿ ಡಿಕ್ಲೇರ್ ಮಾಡಿಕೊಂಡು ಇನ್ನೊಂದು ಆಶ್ಚರ್ಯ ಹೇಳ್ತೀನಿ. ಈ ಕಾಂಗ್ರೆಸ್ ಪಕ್ಷದ ಒಟ್ಟು ಆಮದಾನಿ ಆಸ್ ಆನ್ 2024-25 517 ಕೋಟಿ. ಕಾಂಗ್ರೆಸ್ ಪಕ್ಷಕ್ಕಿಂತ 3 ಪಟ್ಟು ಜಾಸ್ತಿ ಇದೇ ರಾಜ್ಯದ ಕಾಂಗ್ರೆಸ್ MLA DK ಶಿವಕುಮಾರ್. ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕಿಂತ 3 ಪಟ್ಟು ಜಾಸ್ತಿ ಆಸ್ತಿ ಡಿಕ್ಲೇರ್ಡ್ ಅವ್ರದೇ ಇದೆ. ಕಾಂಗ್ರೆಸ್ ಪಕ್ಷದ್ದು 517 ಕೋಟಿ. ಇನ್ನೂ ಒಂದು ಆಶ್ಚರ್ಯಕರವಾದಂತ ಸಂಗತಿ ಏನಂತಂದ್ರೆ, ಇದೇ ಕಾಂಗ್ರೆಸ್ ಪಕ್ಷದ ತೆಲಂಗಾಣದಿಂದ ರಾಜ್ಯಸಭೆಗೆ ಆಯ್ಕೆ ಆಗಿರುವ ಇವರ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಒಬ್ರು ಇದ್ದಾರೆ. ಐ ಥಿಂಕ್ ಹಿಸ್ ನೇಮ್ ಇಸ್
ಏನಾಯ್ತು? ಇವರ ಒಬ್ಬ ರಾಜ್ಯಸಭೆ ಅಡ್ವೊಕೇಟ್ ಇದ್ದಾರೆ, ಮನು ಸಿಂಘ್ವಿ ಅಂತ. ಅವರು 2026 ತೆಲಂಗಾಣದಿಂದ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. ಅವರ ಡಿಕ್ಲೇರ್ಡ್ ಅಸೆಟ್ ಕೇಳ್ಬಿಟ್ರೆ ನೀವು ಶಾಕ್ ಆಗ್ಬಿಡ್ತೀರಾ. ಕಾಂಗ್ರೆಸ್ ಪಕ್ಷದ ತೆಲಂಗಾಣದಿಂದ ರಾಜ್ಯಸಭೆಗೆ ಆಯ್ಕೆ ಆಗಿರುವಂತ ಸುಪ್ರೀಂ ಕೋರ್ಟಿನ ಸೀನಿಯರ್ ಕೌನ್ಸಿಲ್ ಮನು ಸಿಂಘ್ವಿ ಅವರ ಡಿಕ್ಲೇರ್ಡ್ ಅಸೆಟ್ಸ್ 2600 ಕೋಟಿ. ನಾನು ಹೇಳ್ತಾರ ಎಲ್ಲಾ ಲೆಕ್ಕಾಚಾರ ಇದೆಯಲ್ಲ, ಇದನ್ನ ಬೇಕಾದ್ರೆ ನೀವು ಯು ಕ್ಯಾನ್ ಚೆಕ್ ಇನ್ ಗೂಗಲ್ ಅಲ್ಲಿ ನಿಮ್ಗಳಿಗೆ ಇದರ ಮಾಹಿತಿಗಳೇ myNeta.com ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಇದೆ. ನಾನು ಹೇಳ್ತಾ ಇರೋದು ಯಾವುದು ಕೂಡ ಇದೆಲ್ಲ ಯಾವುದು ಏನು ಬಚ್ಚಿಟ್ಟಿರೋ ದಾಖಲೆಗಳಲ್ಲ. ಕಾಂಗ್ರೆಸ್ ಅತಿ ಹೆಚ್ಚಿನ ಸಮಯ ಭಾರತದಲ್ಲಿ ಅಧಿಕಾರದಲ್ಲಿದೆ, ರಾಜಕೀಯ ಮಾಡ್ಕೊಂಡ್ ಬರ್ತಾ ಇದೆ. ಕರ್ನಾಟಕದಲ್ಲಿ 93% ಏನೋ ಆಯ್ಕೆ ಆಗಿರುವ MLAಗಳಲ್ಲಿ 93% ಕರ್ನಾಟಕದ MLAಗಳು ಕರೋರ್ಪತಿಗಳು. 106 ಕೋಟಿ ಡಿಕ್ಲೇರ್ಡ್ ಮಾಡಿರುವಂತ MLAಗಳನ್ನ ನಾವು ನಮ್ಮ ನಿಧಿಗಳಂತ ಅದು ಕಾಂಗ್ರೆಸ್, ಬಿಜೆಪಿ, JDS ಯಾರೇ ಆಗಿರ್ಬೋದು, 3 ಪಕ್ಷದಿಂದ ಆಯ್ಕೆ ಮಾಡ್ತಾ ಇದ್ದೀವಿ. ಬಿಕೆ ಹರಿಪ್ರಸಾದ್ ಹೇಳ್ತಾರೆ ನಮ್ದು ಬಡವ್ರ ಪಕ್ಷ. ಸರ್, ನಿಜವಾಗ್ಲೂ ನಗದ್ರೆ ನಮಗೆ ಅಪಹಾಸ್ಯ ಆಗತ್ತೆ. ಏನೋ ಅಟ್ಲೀಸ್ಟ್ ನಮ್ಮಂತರು ಒಂದು ಹೊಸ ಪಕ್ಷನ ಲಾಂಚ್ ಮಾಡಿದೀವಿ. ನಾವೇನಾದ್ರೂ ದೇಣಿಗೆ ಕೇಳಿದ್ರೆ ಒಂದು ಅರ್ಥ ಇದೆ. ಯಾಕೆ ಅಂತಂದ್ರೆ ಈಗ ತಾನೇ ಕಣ್ಣು ಬಿಡ್ತಾ ಇದೀವಿ. ನಿಮ್ಮ MLAಗಳ ಡಿಕ್ಲೇರ್ಡ್ ಅಸೆಟ್ಗಳು ನೋಡ್ಬಿಟ್ರೆ ಹೆಚ್ಚು ಕಡಿಮೆ ಜನರಿಗೆ ಮೂರ್ಛೆ ಹೋಗ್ಬಿಡ್ತಾರೆ. ಯಾಕೆ ಅಂತಂದ್ರೆ ಇವತ್ತು ಅಷ್ಟೇ ಬಡ ಜನರ ಪರಿಸ್ಥಿತಿ 5 kg ಅಕ್ಕಿ ಪುಕ್ಸಟ್ಟೆ, ಯಾವ್ದಾದ್ರು ಪುಕ್ಸಟ್ಟೆ ಭಾಗ್ಯಗಳನ್ನ ಕೊಟ್ಟು ಇಲ್ಲೇ ತುಳಿದಿರುವಂತ ಕಾಂಗ್ರೆಸ್ ಪಕ್ಷ ಇವತ್ತು ಹೊಸ KPCC ಅಧ್ಯಕ್ಷರ ಮುಖಾಂತರ ನಾವು ಬಡವರು, ನಮಗ್ ದೇಣಿಗೆ ಕೊಡಿ ಅಂತ ಹೇಳ್ತಾ ಇದ್ರೆ ಇದಕ್ಕೆ ನಗಬೇಕೋ ಅಳಬೇಕೋ ಗೊತ್ತಿಲ್ಲ. ಬಟ್ ಮೈ ಅಡ್ವೈಸ್ ಅಂತಂದ್ರೆ ಕರ್ನಾಟಕದ 7 ಕೋಟಿ ಕನ್ನಡಿಗರು ನಾವ್ ಹೇಳೋದೇನಂತಂದ್ರೆ ಖಂಡಿತವಾಗಿ 3 ಪಕ್ಷಗಳಿಗೆ ದೇಣಿಗೆ ಕೊಡಬೇಡಿ, ₹1 ಕೊಡಬೇಡಿ. ಯಾಕೆ ಅಂತಂದ್ರೆ ಯಾರಿಗೋ ಇದೆಯಾ, ಯಾವನ್ಗೋ ಟಿಕೆಟ್ ಬೇಕಾ, ಹೋಗ ಅವ್ರ ಎದೆ ಮೇಲೆ ಬೇಕಾದ್ರೆ ಕೊಟ್ಕೊಳ್ಳಿ. ಖಂಡಿತವಾಗಿ ನೀವು ಯಾರೂ ಕೂಡ ದೇಣಿಗೆ ಕೊಡಬೇಡಿ. 1000 ಕೋಟಿ ಡಿಕ್ಲೇರ್ಡ್ ಮಾಡಿರೋ ಕಾಂಗ್ರೆಸ್ ಪಕ್ಷದ MLAಗಳು ಇವತ್ತಿನ ಅದರ ಅಧ್ಯಕ್ಷ, ಹೊಸ ಅಧ್ಯಕ್ಷರು, KPCC ಅಧ್ಯಕ್ಷರು ಸ್ವತಃ BK ಪ್ರಸಿದ್ಧ ಅವರೇ ಅವ್ರ ಆಸ್ತಿನ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. 2026 MLC ಆಗಿ ಅವ್ರದೇ 16 ಕೋಟಿ ಇದೆ. DK ಶಿವಕುಮಾರ್ದು 1413 ಕೋಟಿ ಇದೆ. ಕಾಂಗ್ರೆಸ್ MLA ಪ್ರಿಯಾ ಕೃಷ್ಣದು 1156 ಕೋಟಿ ಇದೆ. ಕಾಂಗ್ರೆಸ್ MLA ಮಾಜಿ ಮಿನಿಸ್ಟರ್ ಬೈಟಿ ಸುರೇಶ್ದು 648 ಕೋಟಿ ಇದೆ. ಹ್ಯಾರಿಸ್ದು 439 ಕೋಟಿ. ಕಾಂಗ್ರೆಸ್ MLA ಅಂಡ್ BDA ಚೇರ್ಮನ್ ಆಗಿದ್ದಂತ ಹ್ಯಾರಿಸ್ ಅವರು ಶಾಂತಿನಗರ MLA 431 ಕೋಟಿ. ಕೋತಿಗಳಲ್ಲ, ಕೋತಿಯಲ್ಲ, ಕೋಟಿ. ಹಾಗಾಗಿ ದಯಮಾಡಿ ಯಾವುದೇ ಪಕ್ಷಗಳಿಗೆ ದೇಣಿಗೆ ಕೇಳಿದ್ರೆ 3 ಪಕ್ಷಗಳಿಗೂ ದಯಮಾಡಿ ಕೊಡ್ಬೇಡಿ. ಕೊಟ್ರೆ ನಿಮ್ ಇಷ್ಟ, ನಾವು ಅದನ್ನ ನಮ್ಮ ಧಿಕ್ಕರಿಸಿ ನಿಮಗೆ ಕೊಡ್ಬೇಕಾ ಕೊಟ್ಕೊಳ್ಳಿ. ಕೃಷ್ಣಪ್ಪಂದು ಕಾಂಗ್ರೆಸ್ ಕೃಷ್ಣಪ್ಪಂದು 236 ಕೋಟಿ. 19 MLAಗಳು ಕಾಂಗ್ರೆಸ್ ಅಲ್ಲಿ ಇದ್ದಾರೆ. 100 ಕೋಟಿ ಅವ್ರದ್ದು ಆಸ್ತಿ ಜಾಸ್ತಿ, 100 ಕೋಟಿಗೂ ಹೆಚ್ಚು ಅವ್ರ ಆಸ್ತಿ ಇದೆ. ಇವ್ರದೇ ಅಡ್ವೊಕೇಟ್ ಇದ್ದಾರೆ. 2500 ಕೋಟಿ ಡಿಕ್ಲೇರ್ ಮಾಡಿದ್ದಾರೆ. ತೆಲಂಗಾಣದಿಂದ ರಾಜ್ಯಸಭೆಗೆ ಹೋದಂತ ಮನು ಸಿಂಘ್ವಿ ಅಡ್ವೊಕೇಟ್, ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ 2500 ಕೋಟಿ ಡಿಕ್ಲೇರ್ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಒಟ್ಟು ಡೊನೇಷನ್ ಕಲೆಕ್ಷನ್ಸ್ 517 ಕೋಟಿ ಇದೆ. 97% ಕರೋರ್ಪತಿಗಳನ್ನ ನಾವು ಓಟ್ ಹಾಕಿ ಗೆಲ್ಸಿದೀವಿ ಕರ್ನಾಟಕದಲ್ಲಿ. ಮುಂದಿನ ದಿನಗಳಲ್ಲಾದ್ರೂ ದೇಣಿಗೆ ಕೊಡಬೇಕು ಅಂತಂದ್ರೆ ಖಂಡಿತವಾಗಿ ವಿ ಆರ್ ಅಪ್ಕಮಿಂಗ್ ಪಾರ್ಟೀಸ್, ನಮ್ಮ ಯಂಗ್ಸ್ಟಾರ್ ಪಾರ್ಟಿ ಅನ್ನೋದು ಖಂಡಿತವಾಗಿ ನಮ್ಮಂತರು ಅಥವಾ KRS ಅಂತರು ಇಂಥವ್ರಿಗೆ ದೇಣಿಗೆ ಕೊಟ್ರೆ ಅಟ್ಲೀಸ್ಟ್ ಅದ್ರಲ್ಲಿ ಒಂದು ಅರ್ಥ ಇದೆ. 1000 ಕೋಟಿ ಡಿಕ್ಲೇರ್ ಮಾಡಿರೋ ಕಾಂಗ್ರೆಸ್ ಅವರು ಇವತ್ತು ಕೂಡ ಹಾರ ತುರಾಯಿ ಶಾಲು ತರಬೇಡಿ, ದೇಣಿಗೆ ಕೊಡಿ ಅಂತ ಕೇಳ್ತಾರೆ ಅಂತಂದ್ರೆ ಇದಕ್ಕೆ ನಗಬೇಕು ಅಳಬೇಕು ಏನೋ ಗೊತ್ತಿಲ್ಲ. ಖಂಡಿತವಾಗಿ ಈ ದೇಶದ ದುರಂತ ಅಂತಂದ್ರೆ ಇದೇ ದೇಶವನ್ನ ಆಡಳಿತ ಮಾಡಿಕೊಂಡು, ರಾಜ್ಯವನ್ನ ಆಡಳಿತ ಮಾಡಿಕೊಂಡು ನಾವೆಲ್ಲ ಆನ್ ರೆಕಾರ್ಡ್ ಹೇಳ್ತಾ ಇದೀವಿ. 1400 ಕೋಟಿ ಡಿಕ್ಲೇರ್ ಮಾಡಿರೋ CM ಇವ್ರದೇ ಪಕ್ಷದಲ್ಲಿದ್ದಾರೆ. ಪ್ರಿಯಾ ಕೃಷ್ಣ 1150 ಕೋಟಿ. ಅಲ್ರಿ 1000 ಕೋಟಿ ದಾಟಿರುವಂತರು ಎಣಿಸಿದ್ರೆ 16 ಇದಾರೆ ಅಂತ ಪಕ್ಷ ಮತ್ತೆ ದೇಣಿಗೆ ಕೇಳ್ತಾ ಇದೆ ಅಂದ್ರೆ ಖಂಡಿತವಾಗಿ ಡು ನಾಟ್ ಡೊನೇಟ್ ಟು
ಪಾರ್ಟಿ ಲೈಕ್ ಕಾಂಗ್ರೆಸ್ ಬಿಜೆಪಿ JDS ಗೆ ಖಂಡಿತವಾಗಿ ದೇಣಿಗೆ ಕೊಡಬೇಡಿ. ಕೊಡಬೇಕು ಅಂತಾನೆ ನೀವು ಮನೆ ಬರ ಕೊಟ್ಕೊಳ್ಳಿ. ಆದರೆ ಇವ್ರುಗಳೆಲ್ಲ ಹೊಟ್ಟೆ ತುಂಬಿದೆ ಇಂಥ ಪಕ್ಷಗಳಿಗೆ ಎಲ್ಲ ಅಲ್ರೆ ಇವತ್ತು ಕೂಡ ಈ ರೀತಿಯ ಒಂದು ಅಪಹಾಸ್ಯ ಮಾಡ್ತಾರೆ KPCC ಅಧ್ಯಕ್ಷರು ಅಂತಂದ್ರೆ ನಿಜವಾಗ್ಲೂ ಅದಕ್ಕೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸಿ. ಬಟ್ ಐ ಜಸ್ಟ್ ವಾಂಟೆಡ್ ಟು ಟೆಲ್ ಯು ಗೈಸ್, ಬಿ ಅಲರ್ಟ್. ನಮ್ ಕೆಲಸ ಏನು ಅಂತಂದ್ರೆ ನಿಮ್ಗೆ ಮಾಹಿತಿ ತಿಳಿಸಿ ನಿಮ್ಮನ್ನ ಅಲರ್ಟ್ ಮಾಡೋದು, ಅದನ್ನ ತಗೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಬೇಕಾದ್ರೆ ಹರಿಪ್ರಸಾದ್ ಹೋಗಿ ಡೊನೇಷನ್ ಕೊಡಿ, ಬಟ್ ನನ್ನ ಪ್ರಕಾರ ದಯಮಾಡಿ 3 ಪಕ್ಷಗಳಿಗೆ ಡೊನೇಷನ್ ಕೊಡಬೇಡಿ. ವಿ ಆರ್ ಅಪ್ಕಮಿಂಗ್ ಪಾರ್ಟೀಸ್. ನಮ್ಮಂತ ಪಾರ್ಟಿಗಳಿಗೆ ಎಲ್ಲಾ ರೀತಿಯ ಸಪೋರ್ಟ್ಗಳನ್ನ ಮಾಡಿ ದೇಣಿಗೆಯನ್ನು ಕೊಡಿ. ಖಂಡಿತವಾಗಿ ಒಂದು ಬದಲಾವಣೆ ಮಾಡ್ತೀವಿ. ಬಡವರ ಪಕ್ಷ ಅಲ್ಲ, 1000 ಕೋಟಿ ಡಿಕ್ಲೇರ್ ಮಾಡಿರೋ ಅಂತ ಪಕ್ಷಗಳ MLAಗಳ ಪಕ್ಷ ಕಾಂಗ್ರೆಸ್ ಪಕ್ಷ. ಅಲ್ಲೇನಿದ್ರು ನಿಮಗೆ ವಂಶ ಪಾರಂಪರವಾಗಿ ಅಧಿಕಾರ ಸಿಗುತ್ತೆ. 1000 ಕೋಟಿ ಡಿಕ್ಲೇರ್ ಮಾಡಿರೋ MLAಗಳಿದ್ದಾರೆ, ಮತ್ತೆ ಅಲ್ಲಿನ ರಾಜಕಾರಣಿಗಳಿದ್ದಾರೆ. ದಯಮಾಡಿ ಕಾಂಗ್ರೆಸ್ಗೆ ಆಗಿರ್ಬೋದು, ಬಿಜೆಪಿಗೆ ಆಗಿರ್ಬೋದು, JDSಗೆ ಆಗಿರ್ಬೋದು ಖಂಡಿತ ಅದು ಡೊನೇಷನ್ ಅವಶ್ಯಕತೆ ಇಲ್ಲ. ದೇ ಆರ್ ಜಸ್ಟ್ ಟ್ರೈಂಗ್ ಟು ಫೂಲ್ ಯು. ನಿಮ್ ಜೊತೆ ಸುಮ್ನೆ ಆಟ ಆಡ್ತಾ ಇದಾರೆ ಅಷ್ಟೇ ಇಂತ ಹೇಳ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್, ಧನ್ಯವಾದಗಳು. ನಿಮ್ಗೇನಾದ್ರೂ ಡೊನೇಷನ್ ಕೊಡಬೇಕು ಅಂತ ಇದ್ರೆ ಖಂಡಿತವಾಗಿ ನಮ್ಮಂತ ಅಪ್ಕಮಿಂಗ್ ಪಕ್ಷಗಳಿದೆ, ನಮ್ಗೆ ಡೊನೇಟೇಷನ್ ಮಾಡಿ ಅಟ್ಲೀಸ್ಟ್ ಒಂದು ಸಾಮಾಜಿಕ ನ್ಯಾಯ ಕೊಡ್ಲಿಕ್ಕೆ, ಒಂದು ಧ್ವನಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.